ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಆಧಾರ್ ಪಹಣಿ ಲಿಂಕ್ ಆಗಿರೋ ರೈತರುಗಳು ಹಾಗೆ ಲಿಂಕ್ ಆಗದಿರೋ ರೈತರುಗಳು ಯಾವ ಥರ ತಿಳ್ಕೊಳ್ಳೋದು, ಅದರಲ್ಲೂ ಕೂಡ ಲಿಂಕ್ ಆಗಿರೋ ರೈತರುಗಳು ತಮ್ಮ ಎಲ್ಲ ಸರ್ವೆ ನಂಬರ್ಗಳು ಕೂಡ ಲಿಂಕ್ ಆಗಿದೆಯಾ ಇಲ್ವಾ, ಹಾಗೆ ಲಿಂಕ್ ಮಾಡಬೇಕಿರೋ ರೈತರುಗಳು ಯಾವ ರೀತಿ ಲಿಂಕ್ ಮಾಡಬೇಕು ಅಂತ ಈ ಒಂದೇ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನೀವು ಯಾವ್ದಾದ್ರು ಸರ್ವೆ ನಂಬರು ಬಿಟ್ಟೋಗಿದೆಯಾ, ಇಲ್ಲ ನಿಮ್ಮ ಎಲ್ಲ ಸರ್ವೆ ನಂಬರ್ಗಳು ಕೂಡ ಆ್ಯಡ್ ಆಗಿದೆಯಾ, ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂದರೆ, ಸ್ನೇಹಿತರೆ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು land-records.karnataka.gov.in ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂತು ಅಂದರೆ ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇದೆ, ಈ ಆಪ್ಷನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಭೂಮಿ ನಾಗರಿಕ ಸೇವೆಗಳು ಅಂತ ಬರುತ್ತೆ. ಇಲ್ಲಿ ನೀವು ಫೋನ್ ನಂಬರು ಹಾಗೆಯೇ ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಇಲ್ಲಿ ಫಿಲ್ ಮಾಡಿ. ಇಲ್ಲಿ ಕೆಳಗಡೆ ಸೆಂಡ್ OTP ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಹೋಗುತ್ತೆ ಸ್ನೇಹಿತರೆ. OTPನ ಇಲ್ಲಿ ಹಾಕಬೇಕಾಗುತ್ತೆ. OTP ಹಾಕಿ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಲಾಗಿನ್ ಆದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸು ನೀವು ಮೊದಲು ಕೊಟ್ಟಿರ್ತಕ್ಕಂಥ ನೇಮು ಮತ್ತು ಆಧಾರ್ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ನೀವು ಇದನ್ನು ಒಂದ್ಸರಿ ನೋಡ್ಕೊಳ್ಳಿ. ತದನಂತರ ಸ್ನೇಹಿತರೆ ಇಲ್ಲಿ ಲಿಂಕ್ ಆಧಾರ್ ಅಂತ ಇದೆ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಲಿಂಕ್ ಮಾಡಬೇಕಿರ್ತಕ್ಕಂಥ ಸರ್ವೆ ನಂಬರ್ಗಳು ಓಪನ್ ಆಗ್ತವೆ ಸ್ನೇಹಿತರೆ. ಇಲ್ಲಿ ಆಟೋಮೆಟಿಕ್ಕಾಗಿ ಕೆಲವು ಡಾಟಾ ಫೆಚ್ ಆಗಿರುತ್ತೆ. ನೀವು ಇಲ್ಲಿ ಈ ಕಾಲಮ್ನ ಕ್ಲಿಕ್ ಮಾಡಿ. ಇಲ್ಲಿ ಪಹಣಿಯಲ್ಲಿರುವ ಹೆಸರು ಆಧಾರನೊಂದಿಗೆ ಹೊಂದಾಣಿಕೆ ಆಗುತ್ತದೆ ಅಂತ ಈ ಥರ ಒಂದು ಪಾಪಪ್ ಬರುತ್ತೆ, ಓಕೆ ಮಾಡಿ. ನಂತರ ಇಲ್ಲಿ ರೈಟ್ ಸೈಡಲ್ಲಿ ಲಿಂಕ್ ಅಂತ ಇದೆ, ಈ ಥರ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ನೀವು ಆ OTPನ ಹಾಕಿ ವೆರಿಫೈ ಮಾಡಬೇಕಾಗುತ್ತೆ. ಈಗ ಒಂದು OTP ಸೆಂಡ್ ಆಯಿತು, ಆ OTPನ ಹಾಕಿ ನೀವು ವೆರಿಫೈ ಮಾಡಬೇಕಾಗುತ್ತೆ. ನಾನು OTP ಹಾಕಿ ವೆರಿಫೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವೆರಿಫೈ ಆದ ನಂತರ ಈ ಥರ ಖಚಿತಪಡಿಸಿ ಅಂತ ಒಂದು ಪಾಪಪ್ ಬರುತ್ತೆ. ನೀವು RTC ಲಿಂಕ್ ಮಾಡಲು ಬಯಸುವಿರಾ ಅಂತ ಹೌದು ಅಂತ ಮಾಡಿ. ನೋಡಿ ಸ್ನೇಹಿತರೆ, ಅಲರ್ಟು, ನಿಮ್ಮ ಸರ್ವೆ ನಂಬರ್ ಈಗಾಗಲೇ ಲಿಂಕ್ ಆಗಿದೆ ಅಂದರೆ ನಿಮ್ಮ ಆಲ್ರೆಡಿ ನಿಮ್ದು ಏನಾದ್ರು ನಿಮ್ಮ ಪಹಣಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಈ ಥರ ಬರುತ್ತೆ ಸ್ನೇಹಿತರೆ. ನೀವು ಈ ಥರ ಬತ್ತು ಅಂದರೆ ನೀವು ಯಾವುದೇ ಕಾರಣಕ್ಕೂ ಮಾಡೋವಂಥ ಅವಶ್ಯಕತೆ ಇಲ್ಲ. ನಿಮ್ಮದು ಆಲ್ರೆಡಿ ಆಧಾರ್ ಮತ್ತು ಪಹಣಿ ಲಿಂಕ್ ಆಗಿದೆ ಅಂತ ಅರ್ಥ. ಈ ರೀತಿ ನೀವು ಪ್ರತಿಯೊಬ್ಬರು ಕೂಡ ಒಂದ್ಸರಿ ಚೆಕ್ ಮಾಡ್ಕೋಬೋದು. ಅದೇ ರೀತಿ ಸ್ನೇಹಿತರೆ, ನೀವು ಎಲ್ಲ ಲೀಸ್ಟ್ಗಳು ಇಲ್ಲಿ ಫೈಂಡ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಪೂರ್ತಿ ತೋರಿಸ್ತೀನಿ. ನಿಮ್ಮ ಲಿಂಕ್ ಆಗಿರ್ತಕ್ಕಂಥ ಸರ್ವೆ ನಂಬರ್ಗಳು ಹೋಮ್ ಅಂತ ಇದೆ, ಹೋಮ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರೋ ಪಹಣಿಗಳು ಲೀಸ್ಟ್ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಸರ್ವೆ ನಂಬರು ಹಾಗೆ ಲಿಂಕ್ ಆಗಿರ್ತಕ್ಕಂಥ ಪಹಣಿ ಡೀಟೇಲ್ಸು ಇಲ್ಲಿ ವೇವ್ RTC ಓನ್ಲಿ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪಹಣಿ ಡೀಟೇಲ್ಸು ಕೂಡ ಓಪನ್ ಆಗುತ್ತೆ ಸ್ನೇಹಿತರೆ. ವೆಯ್ಟ್ ಮಾಡಿ. ಇಲ್ಲಿ ಪಹಣಿ ಡೀಟೇಲ್ಸು ಕೂಡ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಅದೇ ರೀತಿ ಎಲ್ಲ PDF ಕೂಡ ಓಪನ್ ಮಾಡಿ ನೋಡ್ಕೋಬೋದು. ನಂತರ ಇಲ್ಲಿ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ತಾಲೂಕು, ನಿಮ್ಮ ಹೋಬಳಿ, ನಿಮ್ಮ ಗ್ರಾಮ ಹಾಗೆ ನಿಮ್ಮ ಮಾಲೀಕರ ಹೆಸರು ಹಾಗೆಯೇ ಸರ್ವೆ ನಂಬರು ಮತ್ತು ಲಾಸ್ಟಲ್ಲಿ ಇಲ್ಲಿ ವೀಕ್ಷಿಸಿ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕ್ಲೀನಾಗಿ ತೋರಿಸುತ್ತೆ ಸ್ನೇಹಿತರೆ. ಆಧಾರಲ್ಲಿರುವಂಥ ಹೆಸರು ಮತ್ತು ಆಧಾರ್ ಸಂಖ್ಯೆ ಈ ಎರಡು ಲಾಸ್ಟ್ ಡಿಜಿಟ್ಗಳಲ್ಲಿ ಶೋ ಆಗ್ತವೆ. ನೀವು ಈ ರೀತಿ ಆಧಾರ್ ಕಾರ್ಡು ಪಹಣಿ ಲಿಂಕ್ ಆಗಿತ್ತು ಅಂದರೆ ಈ ಥರ ಪಾಪಪ್ ಶೋ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಎಲ್ಲ ಫೈಂಡ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ದೇನಾದರೂ ಪಹಣಿ ಲಿಂಕ್ ಆಗಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವ ರೀತಿ ಆನ್ಲೈನಲ್ಲಿ ಲಿಂಕ್ ಮಾಡೋದು, ಅಥವಾ ಸ್ವತಃ ನೀವೇ ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಕೂಡ ಮಾಡ್ಬೋದು ಸ್ನೇಹಿತರೆ. ಅದು ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ನಾನು ಹಾಕಿದ್ದೀನಿ, ಅದನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ನೋಡ್ಕೊಂಡು ಬೇಕಾದರೆ ಪಹಣಿ ಮತ್ತು ಆಧಾರ್ನ ಲಿಂಕ್ ಮಾಡ್ಬೋದು. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.